ಪ್ರತಿ ಬಾರಿ ಮಳೆಗಾಲದಲ್ಲಿ ಕೂಡ ಈ ರಾಷ್ಟ್ರೀಯ ಹೆದ್ದಾರಿ 75 ಇದೆಯಲ್ಲ ಶಿರಾಡಿ ಘಾಟ್ನ ಮಾರ್ಗ. ಸೊ ಇಲ್ಲಿ ವಿಪರೀತವಾಗಿ ಭೂಕುಸಿತಗಳು ಉಂಟಾಗುತ್ತೆ. ಈ ಸಲ ಭೂಕುಸಿತ ಉಂಟಾಗುವಂತಹ ಜಾಗದಲ್ಲಿ ಎತ್ತರದ ತಡೆಗೋಡೆಯನ್ನು ನಿರ್ಮಾಣ ಮಾಡಿಬಿಟ್ಟು ಜನರಿಗಾಗುವಂತಹ ಇನ್ಕನ್ವೀನಿಯನ್ಸ್ ಅನ್ನ ಮತ್ತೆ ಆಲ್ಮೋಸ್ಟ್ ಒಂದು 3-4 ತಿಂಗಳು ಆ ರಸ್ತೆ ಯೋಗ್ಯವಲ್ಲದ ರಸ್ತೆಯಾಗಿ ಪರಿಣಮಿಸ್ಬಿಡುತ್ತೆ. ಸೊ ಅದನ್ನೆಲ್ಲ ತಡೆಗಟ್ಟುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟಿದೆ. ಯಾವ ರೀತಿ ಕಾಮಗಾರಿ ನಡೀತಾ ಇದೆ ಮತ್ತೆ ಕ್ವಾಲಿಟಿ ವೈಸ್ ಏನು ಯೋಚನೆಯಲ್ಲಿದ್ದಾರೆ ಎಲ್ಲದರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಬೇಸಿಗೆಯಲ್ಲಿ ಹಾಸನ ಜಿಲ್ಲಾಡಳಿತ ಅಲರ್ಟ್. ಶಿರಾಡಿ ಘಾಟ್ನಲ್ಲಿ ಹಗಲು ರಾತ್ರಿಯಲ್ಲೂ ಕಾಮಗಾರಿ. ಮಾರ್ಚ್ ಏಪ್ರಿಲ್ ವೇಳೆಗೆ ಕಾಮಗಾರಿ ಅಂತ್ಯಕ್ಕೆ ಪ್ಲಾನ್. ಕಳೆದ 8 ವರ್ಷಗಳ ಹಿಂದೆ ಹಾಸನದಿಂದ ಮಾರನಹಳ್ಳಿವರೆಗೂ 573 ಕೋಟಿ ರೂಪಾಯಿ ವೆಚ್ಚದಲ್ಲಿ 45 ಕಿಲೋಮೀಟರ್ ಚತುಷ್ಪಥ ಸಿಮೆಂಟ್ ರಸ್ತೆ ಕಾಮಗಾರಿ ಆರಂಭಗೊಂಡಿದೆ. ಆದರೆ ಸಕಲೇಶಪುರದವರೆಗೂ 38 ಕಿಲೋಮೀಟರ್ ಕಾಮಗಾರಿ ಮಾತ್ರ ಮುಗಿದಿದೆ. ಕಾಮಗಾರಿ ಕಳಪೆ ಗುಣಮಟ್ಟದಿಂದ ಕೂಡಿದೆ ಎಂಬ ಆರೋಪಗಳು ಕೇಳಿ ಬರ್ತಾನೆ ಇದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಪ್ರತಿ ವರ್ಷ ಮಳೆಗಾಲದಲ್ಲಿ ರಸ್ತೆ ಬಿರುಕು, ತಡೆಗೋಡೆಗಳು ಕುಸಿತವಾಗಿತ್ತು. ಬೃಹತ್ ಪ್ರಮಾಣದಲ್ಲಿ ಭೂಕುಸಿತವಾಗಿ ರಸ್ತೆ ಸಂಚಾರವನ್ನೇ ಕೆಲ ದಿನಗಳ ಕಾಲ ಬಂದ್ ಮಾಡಲಾಗಿತ್ತು. ಇದರಿಂದ ಎಚ್ಚೆತ್ತಿರುವ ಹಾಸನ ಜಿಲ್ಲಾಡಳಿತ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮಳೆಗಾಲ ಆರಂಭಕ್ಕೂ ಮೊದಲೇ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗಿದೆ. ಸಕಲೇಶಪುರದಿಂದ ಮಾರನಹಳ್ಳಿವರೆಗೂ ನಡೀತಾ ಇರುವ ಕಾಮಗಾರಿ ಪರಿಶೀಲಿಸಿದ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಮಾರ್ಚ್ ಅಂತ್ಯದೊಳಗೆ ಕಾಮಗಾರಿ ಪೂರ್ಣಗೊಳ್ಳಬೇಕು. ಈಗ ನಿರ್ಮಾಣ ಮಾಡ್ತಾ ಇರುವ ತಡೆಗೋಡೆ ಎತ್ತರವನ್ನ ಹೆಚ್ಚಿಸಬೇಕು. ಈಗಾಗಲೇ ಕುಸಿದಿರುವ ಕಡೆಗೂ ಎತ್ತರ ತಡೆಗೋಡೆ ನಿರ್ಮಾಣ ಮಾಡಬೇಕು. ಉತ್ತಮ ಗುಣಮಟ್ಟದ ರಸ್ತೆ ನಿರ್ಮಾಣ ಇರಬೇಕೆಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ನಮ್ಮ PDNHAI ಅವರು ರೋಡ್ ಡೈವರ್ಷನ್ ಕೇಳಿದರು. ರೋಡ್ ಡೈವರ್ಷನ್ ಅಂತಂದರೆ ಅದು ದೋಣಿಗಲ್ ಹತ್ರ ರೋಡ್ ಡೈವರ್ಷನ್ ಕೇಳಿದ್ದಾರೆ. ನಾನು ಹೇಳಿದ್ದೀನಿ, ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಮಾರ್ಚ್ ಎಂಡ್ಗೆ ನಮಗೆ ಕೊಡಿ. ಯಾಕೆಂದರೆ ನಮ್ಮದು ಮಾನ್ಸೂನ್ ಸ್ಟಾರ್ಟ್ ಆಗೋದು ಇಲ್ಲಿಂದ, ಮಾರ್ಚ್ ಎಂಡಿಂದನೇ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಸಕಲೇಶಪುರ ಎಲ್ಲ. ಸೊ ಅದರಿಂದ ಅಂತಂದ್ಬಿಟ್ಟು ಹೇಳಿದ್ದೀವಿ. ಅವರು ಕೂಡ ಒಪ್ಪಿದ್ದಾರೆ. PD ಅವರು ಕೂಡ ಫಾಸ್ಟಾಗಿ ಕೆಲಸಗಳು ಮಾಡಿಸ್ತಾ ಇದ್ದಾರೆ. ಆಮೇಲೆ ನಮ್ಮದು ಲ್ಯಾಂಡ್ಸ್ಲೈಡ್ ಪ್ರೋನ್ ಏರಿಯಾ ಏನಿದೆ ಅಲ್ಲಿ ಸ್ವಲ್ಪ ಜಾಸ್ತಿ ಏನು ರಿಟೈನಿಂಗ್ ವಾಲ್ಸು, ಆಮೇಲೆ ಡ್ರೈನ್ಸು, ಆಮೇಲೆ ಬೆಂಚಿಂಗು ಈ ಥರದ್ದೆಲ್ಲ ಮಾಡಿ ಅಂತಂದ್ಬಿಟ್ಟು ನಾವು ಹೇಳಿದ್ದೀವಿ. DC ಸೂಚನೆ ಮೇರೆಗೆ ಇನ್ನು ಮುಂದೆ ಹಗಲು ಜೊತೆಗೆ ರಾತ್ರಿ ವೇಳೆಯೂ ಕಾಮಗಾರಿ ಆರಂಭಿಸಲಾಗ್ತಿದೆ. ಒಂದು ಕಡೆ ರಸ್ತೆ ಸಂಚಾರ ಬಂದ್ ಮಾಡಿ ಮತ್ತೊಂದು ಕಡೆಯ ರಸ್ತೆಯಲ್ಲಿ ವಾಹನಗಳ ಓಡಾಟಕ್ಕೆ ಅವಕಾಶ ನೀಡಲಾಗ್ತಿದೆ. ದೊಡ್ಡ ತಪ್ಪಲು ಬಳಿ ಹೆಚ್ಚು ಭೂಕುಸಿತ ಉಂಟಾಗ್ತಾ ಇದ್ದು ಹೆಚ್ಚುವರಿಯಾಗಿ 28 ಕೋಟಿ ಹಣ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಅಂತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಯೋಜನಾ ನಿರ್ದೇಶಕ ಪ್ರವೀಣ್ ತಿಳಿಸಿದ್ದಾರೆ. ಇವಾಗ ಇದರಿಂದ ನಾವು ಕಂಪ್ಲೀಟ್ ಮಾಡೋಕ್ಕೆ ಏನು ಎಂಕ್ರೋಚ್ಮೆಂಟ್ ಪ್ರಾಬ್ಲಮ್ ಇಲ್ಲ. ಆಮೇಲೆ ನಾವು ವರ್ಕ್ ಆ್ಯಕ್ಚುಲಿ 30 ಜೂನ್ ತನಕ ಇದೆ. ಬಟ್ ವಾಟ್ ಮೇಡಮ್ ಇಸ್ ಸೇಯಿಂಗ್ ಏಪ್ರಿಲ್ ತನಕ ಮಳೆ ಬರೋಕ್ಕೂ ಚಾನ್ಸ್ ಇದೆ. ದಟ್ಸ್ ವೈ ಮೇಡಮ್ ಎಸ್ ಕೆಪ್ ಟಾರ್ಗೆಟ್ ಟು ಕಂಪ್ಲೀಟ್ ಆನ್ ಮಾರ್ಚ್ ಇಟ್ ಸೆಲ್ಫ್. ನಾವು ಇವಾಗ ಕಾಂಟ್ರಾಕ್ಟ್ ಜೊತೆ ಮಾತಾಡಿಬಿಟ್ಟು ನೈಟೂ ಕೆಲಸ ಸ್ಟಾರ್ಟ್ ಮಾಡೋಕ್ಕೂ ಪ್ಲ್ಯಾನ್ ಮಾಡ್ತೀವಿ. ಆಮೇಲೆ ದೊಡ್ಡ ತಪ್ಪಲೆಯಲ್ಲಿ ಸೆಪ್ರೇಟಾಗಿ ಇನ್ನೊಂದು 28 ಕ್ರೋರ್ಸಿಗೆ ಪ್ರಪೋಸಲ್ ಕಳಿಸಿದ್ವಿ. ಅಲ್ಲಿ ಬೆಂಚಿಂಗ್ ಥರ ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲ ಸ್ಕೆಚಸ್ ಎಲ್ಲ ರೆಡಿ ಆಗಿದೆ, ಸ್ಟಡೀಸ್ ಎಲ್ಲ ಮಾಡಿದ್ದೀವಿ. ಹಾಸನ್ ಟು ಮಾರನಹಳ್ಳಿ ಟೋಟಲ್ 45 ಕಿಲೋಮೀಟರ್ಸ್ ಇದೆ. ಇದರಲ್ಲಿ 38 ಕಿಲೋಮೀಟರ್ಸ್ ಈಸ್ ಕಂಪ್ಲೀಟೆಡ್. 38 ಕಿಲೋಮೀಟರ್ ರಿಮೈನಿಂಗ್ ಬೈ 30 ಮೇ ವಿಲ್ ಕಂಪ್ಲೀಟ್. ಒಟ್ನಲ್ಲಿ ಬೆಂಗಳೂರಿನಿಂದ ಹಾಸನ ಮಾರ್ಗವಾಗಿ ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟ್ ರಸ್ತೆಗೆ ಹಿಡಿದಿದ್ದ ಗ್ರಹಣ ದೂರವಾಗುವ ಕಾಲ ಸನ್ನಿಹಿತವಾಗ್ತಿದೆ. ಕ್ಯಾಮರಾಮನ್ ನಾಗರಾಜ್ ಜೊತೆ ಶಶಿಧರ್, BC ಪಬ್ಲಿಕ್ TV ಹಾಸನ.